ಉಜ್ಜಯಿನಿ ಮಹಾದೇವ ಮಹಾಕಾಳ ನಗರ ಎಂದು ನಮ್ಮೆಲ್ಲರಿಗೂ ಚಿರಪರಿಚಿತ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮಹಾಕಾಳನ ರೂಪದಲ್ಲಿ 3ನೇ ಜ್ಯೋತಿರ್ಲಿಂಗ ಇದಾಗಿದೆ. ಇದಲ್ಲದೆ ಉಜ್ಜಯಿನಿಯಲ್ಲಿ ಕಾಲಭೈರವ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಿವೆ. ಧರ್ಮಗ್ರಂಥಗಳ ಪ್ರಕಾರ ಕಾಲಭೈರವ ಶಿವನ ರುದ್ರರೂಪವಾಗಿದೆ. ಕಾಲಭೈರವನ ಸಂಕೀರ್ಣವು ಸಾಕಷ್ಟು ಹಳೆಯದು. ಕ್ಷಿಪ್ರಾ ನದಿಯ ದಡದಲ್ಲಿ ರಾಜ ಭದ್ರಸೇನ್ ಕಾಲಭೈರವನ ದೇವಾಲಯವನ್ನು ನಿರ್ಮಿಸಿದನು. ಹಾಗೆಯೇ ಕಾಲಭೈರವನ ಧರಿಸುವ ಪೇಟವು ಗ್ವಾಲಿಯರ್ ರಾಜ ಸಿಂಧಿಯಾ ಅವರ ಒಡೆತನದಲ್ಲಿದೆ ಎಂದು ಹೇಳಲಾಗುತ್ತದೆ. ಶೈವ ಪಂಥ, ಮುಖ್ಯವಾಗಿ ಕಪಾಲಿಕ ಮತ್ತು ಅಘೋರ ಪಂಥಗಳು ಕಾಲಭೈರವನ ಆರಾಧನೆಯನ್ನು ಒಳಗೊಂಡಿವೆ. ಕ್ಷೇತ್ರಪಾಲ ಎಂದು ಕರೆಯಲ್ಪಡುವ ಕಾಲಭೈರವನನ್ನು ತಂತ್ರ ಮತ್ತು ಮಂತ್ರಗಳ ದೇವ ಎಂದು ಹೇಳಲಾಗುತ್ತದೆ. ಈ ಕಾಲಭೈರವನ ದರ್ಶನ ಪಡೆಯಲು ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಅಷ್ಟಭೈರವರಲ್ಲಿ ಉಜ್ಜಯಿನಿಯ ಕಾಲಭೈರವ ಪ್ರಮುಖರು. ಭೈರವ ಎಂಬ ಪದವು ಭಯವನ್ನು ಹೋಗಲಾಡಿಸುವುದು ಎಂದರ್ಥ. ಇದು ಕಾಲಭೈರವನೊಂದಿಗಿನ ಭಕ್ತರ ಮುಖಾಮುಖಿಯಿಂದ ಅವರನ್ನು ಭಯದಿಂದ ಮುಕ್ತಗೊಳಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಕಾಲಭೈರವನು ಕಣ್ಣಿಟ್ಟಿದ್ದಾನೆ ಮತ್ತು ಮುಂಬರುವ ಸಮಯವನ್ನು ತಿಳಿದಿದ್ದಾನೆ ಎಂದು ಹೇಳಲಾಗುತ್ತದೆ. ಕಾಲಭೈರವನ ಇನ್ನೊಂದು ಹೆಸರು ರಕ್ಷಕ ದೇವ. ಉಜ್ಜಯಿನಿ ನಗರವು ಸಹ ಕಾಲಭೈರವನ ರಕ್ಷಣೆಯಲ್ಲಿದೆ. ಉಜ್ಜಯಿನಿಯ ಮಹಾದೇವ ಮಹಾಕಾಳೇಶ್ವರನು ರಾಜ ಆದರೆ ಕಾಲಭೈರವನನ್ನು ಸೇನಾಧಿಪತಿ ಎಂದು ನಂಬಲಾಗಿದೆ. ಈ ಕಾಲಭೈರವ ದೇವಾಲಯ ಮತ್ತು ಮಹಾಕಾಳೇಶ್ವರ ದೇವಾಲಯದ ನಡುವಿನ ಅಂತರವು ಸುಮಾರು 5 ಕಿಲೋಮೀಟರ್ ಇದ್ದು, ಈ ದೇವಾಲಯವು ಹಿಂದೂ ಸ್ಮಶಾನದ ಮಧ್ಯದಲ್ಲಿದೆ ಎಂಬ ಅಂಶವು ತುಂಬಾ ವಿಶೇಷವಾಗಿದೆ. ಕಾಲಭೈರವ ಇಡೀ ಪ್ರದೇಶವನ್ನು ರಕ್ಷಿಸುತ್ತಾನೆ ಮತ್ತು ಅವರು ಇಲ್ಲಿ ಮಹಾಕಾಳನ ಪ್ರತಿನಿಧಿಯಾಗಿ ಕುಳಿತಿದ್ದಾರೆ ಎಂಬುದು ಜನರ ನಂಬಿಕೆ. ಆದ್ದರಿಂದ ಇಲ್ಲಿರುವ ಎಲ್ಲ ಸ್ಥಳೀಯರು ಕಾಲಭೈರವನ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿಶೇಷವಾಗಿ ರಾಜ ವಿಕ್ರಮಾದಿತ್ಯನ ಕಾಲ, ಹರ್ಷವರ್ಧನನ ಸಮಯ, ಉದಯಾದಿತ್ಯನ ಸಮಯ ಮತ್ತು ರಾಜಭೋಜನ ಸಮಯದಲ್ಲೂ ಸಹ ಕಾಲಭೈರವನ ಪೂಜೆ ನಡೆಸಲಾಗುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ. ಕಾಲಭೈರವನ ಮುಖಚಿತ್ರವು ಕುಂಕುಮ ಅಥವಾ ಸಿಂಧೂರದಿಂದ ಕೂಡಿದ ಬಂಡೆಯ ರೂಪದಲ್ಲಿನ ಒಂದು ಮುಖವಾಗಿದೆ. ಗೋಲಿ ಆಕಾರದ ಕಣ್ಣುಗಳು, ತಿದ್ದಿ ತೀಡಿದ ಹುಬ್ಬುಗಳನ್ನು ಹೊಂದಿದೆ. ದೇವರ ಬೆಳ್ಳಿಯ ಪೇಟವನ್ನು ಮರಾಠ ಶೈಲಿಯಲ್ಲಿ ಅಲಂಕರಿಸಲಾಗಿದೆ. ಇದು ಮಹಾದಾಜಿ ಶಿಂದೆಯವರ ಕಾಲದ ಸಂಪ್ರದಾಯವಾಗಿದೆ. ಅಷ್ಟಭೈರವ ಭೈರವನ 8 ಪ್ರಸಿದ್ಧ ರೂಪಗಳು. ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ದೈವಿಕ ದೇವತೆಗಳು. ಅಸಿತಾಂಗ ಭೈರವ, ರುರು ಭೈರವ, ಚಂಡಭೈರವ, ಕ್ರೋಧ ಭೈರವ, ಉನ್ಮಾತ ಭೈರವ, ಕಪಾಲ ಭೈರವ, ಭೀಷಣ ಭೈರವ ಮತ್ತು ಸಂಹಾರ ಭೈರವ. ಈ 8 ಭೈರವರು 8 ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ: ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇತರ 3 ಜೀವಿಗಳು ಸೂರ್ಯ, ಚಂದ್ರ ಮತ್ತು ಆತ್ಮವನ್ನು ಪ್ರತಿನಿಧಿಸುತ್ತವೆ. 8 ಭೈರವರಲ್ಲಿ ಪ್ರತಿಯೊಬ್ಬರೂ ನೋಟದಲ್ಲಿ ವಿಭಿನ್ನವಾಗಿದ್ದಾರೆ. ವಿಭಿನ್ನ ಆಯುಧಗಳನ್ನು ಹೊಂದಿದ್ದಾರೆ, ವಿವಿಧ ವಾಹನಗಳನ್ನು ಹೊಂದಿದ್ದಾರೆ ಮತ್ತು ಅವರು ಅಷ್ಟಲಕ್ಷ್ಮಿಗಳನ್ನು ಪ್ರತಿನಿಧಿಸುವ 8 ವಿವಿಧ ಸಂಪತ್ತನ್ನು ತಮ್ಮ ಭಕ್ತರಿಗೆ ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಕಾಶಿಯಲ್ಲಿ ಈ 8 ಭೈರವರ ದೇವಾಲಯ ಇದೆ. ಹಾಗಾಗಿಯೇ ಈತನನ್ನು ಕಾಶಿಕಾಪುರಾದಿನಾಥ ಕಾಲಭೈರವಂಬಜೆ ಎಂದು ಶ್ರೀ ಆದಿಶಂಕರಾಚಾರ್ಯರು ಕಾಲಭೈರವ ಅಷ್ಟಕಂನಲ್ಲಿ ಭೈರವನನ್ನು ಕೊಂಡಾಡಿದ್ದಾರೆ. ಧನ್ಯವಾದ. ಶೃಂಗಪ್ರಿಯ.